ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು, ಆಧ್ಯಾತ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ ಅವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಶನಿವಾರ ಉತ್ತರಾಭದ್ರ ನಕ್ಷತ್ರ ಬ್ರಹ್ಮ ಯೋಗ ನಾಗವಾನ ಕರಣ. ಇದು ಇವತ್ತಿನ ಪಂಚಾಂಗ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿ ಅವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶುಮ್ಮಾತೋ ವಾತ್ವರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾಃ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಜೋ ರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನಾರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಶನಿವಾರ ಎರಡೂ ಕೂಡ ಬಂದಿದೆ. ಯಾಕಂದರೆ ಶನಿವಾರ ಆಗಿರೋದ್ರಿಂದ ನಾವು ಶನೈಶ್ಚರನ ಆರಾಧನೆಯನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕಾಗ್ತದೆ. ಹಾಗೆ ಅದರಲ್ಲೂ ಕೂಡ ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆಯಲ್ಲಿ ಯಾಕಂದರೆ ಯಾವ ರೀತಿ ಅಂದರೆ ಅಮಾವಾಸ್ಯೆ ಹೇಳತಕ್ಕಂಥದ್ದು ಪೂರ್ತಿ ಕತ್ತಲು, ಬೆಳಕೆ ಇರೋದಿಲ್ಲ. ಹಾಗೆ ಇಡೀ ದಿವಸನೂ ಬೆಳಕಿರದೆ ಹೋದರೆ ಏನಾಗ್ತದೆ ನಮ್ಮ ಜೀವನದಲ್ಲಿ? ಅದಕ್ಕೆ ಅಂಧಕಾರ ಅಂತ ಕಳೆಯೋದು. ಯಾಕಂದರೆ ನಮಗೆ ಬೆಳಕಿಲ್ಲ ಅಂತಾದರೆ ಯಾವುದೇ ರೀತಿಯಾದಂಥ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯಾದಂಥ ಆಹಾರ ಇದ್ಯಾವುದು ಕೂಡ ಸಿಗುವುದೇ ಇಲ್ವಂತೆ. ಹಾಗಾಗಿ ನಮಗೆ ಬೆಳಕು ಬೇಕು. ಯಾವುದಕ್ಕೆ? ಈ ಶರೀರಕ್ಕೆ, ಶರೀರದ ಎಲ್ಲ ರೀತಿಯಾದಂಥ ಏನು ಬೇಕು ಚಟುವಟಿಕೆಗಳಿಗೆ ಬೆಳಕು ಬೇಕು ಹೊರಗಿನ. ಆದರೆ ನಮ್ಮ ಒಳಗೂ ಬೆಳಕಿದೆಯಂತೆ. ಅದು ನಮಗೆ ಆತ್ಮ ಸಾಕ್ಷಾತ್ಕಾರಕ್ಕೆ, ಹಾಗೆ ಆತ್ಮ ಶುದ್ಧಿಗಾಗಿ ಆ ಬೆಳಕು ನಮಗೆ ಬೇಕು. ಹಾಗೆ ಎರಡು ಬೆಳಕು ಬಹಳ ಮುಖ್ಯ. ಅದು ಯಾವ ರೀತಿ? ಒಂದು ಸೂರ್ಯನ ಬೆಳಕು, ಹಾಗೆ ಮತ್ತೊಂದು ಒಳಗಡೆ ಇರತಕ್ಕಂಥದ್ದು ಪರಮಾತ್ಮ ಜ್ಯೋತಿ. ಸೂರ್ಯ ಜ್ಯೋತಿ, ಪರಮಾತ್ಮ ಜ್ಯೋತಿ. ಅದೇ ಆ ಹೊರಗಡೆ ಇರತಕ್ಕಂಥ ಬೆಳಕೆ ಅದು ಕೂಡ ಒಳಗಡೆ ಇರೋದು. ಯಾವ ರೀತಿಯಲ್ಲಿ ಅದು ಆ ಬೆಳಕು ಅದು ಯಾವತ್ತೂ ಕೂಡ ಇದೆಯಂತೆ. ಅದು ಹಿಂದೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತದೆ. ಎಲ್ಲ ಬೆಳಕು ಕೂಡ ಹಾಗೆ ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿ.
ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಎಡಕಣ್ಣು ಸ್ವಲ್ಪ ಕುಣಿಯತಕ್ಕಂಥದ್ದು. ಅಂದರೆ ಈಗ ಗಂಡಸರಿಗೆ ಎಡಕಣ್ಣು ಕುಣಿದರೆ ಅದು ಏನೋ ಒಂದು ರೀತಿಯಲ್ಲಿ ಅಶುಭ ಸೂಚನೆ ಅಂತ ಹೇಳ್ತಾರೆ ಗಂಡಸರಿಗೆ. ಆದರೆ ಹೆಂಗಸರಿಗೆ ಬಲಗಣ್ಣು ಕುಣಿದ್ರೆ ಅದು ಅಶುಭ ಸೂಚನೆ. ಹಾಗೆ ಕಣ್ಣು ಅದರಲ್ಲಿ ಅಂದರೆ ನಾವೇನು ಭಯ ಪಡಬೇಕಾದ್ದೇನಿಲ್ಲ. ಅದು ಯಾಕಂದರೆ ಕೆಲವೊಂದು ಆ ಕರ್ಮವನ್ನು ಸೂಚಿಸತಕ್ಕಂಥದ್ದು. ಆ ಕರ್ಮ ನಡಿಬೇಕಂತೆ. ಯಾಕೆ ನಾಭುಂಕ್ತಂ ಕ್ಷೀಯತೆ ಕರ್ಮ ಕೋಟಿ ಕಲ್ಪ ಶತೈರಪಿ ಅಂತ ನಾವು ಮಾಡಿದಂಥ ಕರ್ಮ ಅನುಭವಿಸಿದಂತೂ ಎಷ್ಟು ಕೋಟಿ ಜನ್ಮ ಆದರೂ ಕೂಡ ಅದು ಕಳೆಯುವುದಿಲ್ಲವಂತೆ. ಕಳಿಬೇಕು ಅಂತಂದರೆ ಅನುಭವಿಸ್ಬೇಕು. ಯಾಕಂದರೆ ಹಸಿವಾಗಿದೆ ಅಂತಂದರೆ ನಾನು ಊಟ ಮಾಡಬೇಕು ಅಂದ್ರೆ ಹಸಿವು ಹೋಗ್ತದೆಯಾ? ಇಲ್ಲ. ಅದಕ್ಕೆ ಊಟನ ತಿಂಡಿನ ಏನೋ ಆಹಾರ ಕೊಡಬೇಕು. ಹಾಗೆ ಆ ಕರ್ಮನೂ ಹಾಗೆ ಅಂತೆ. ಕರ್ಮ ಕಳೀಲಿ ಅಂತ ಕೂತ್ಕೊಂಡ್ರೆ ಅದು ಕಳೆಯುವುದಿಲ್ಲ. ಅದು ನಾವೇ ಅದನ್ನು ಅನುಭವಿಸಬೇಕು. ಅನುಭವಿಸಿದಾಗ ಅದು ಒಳ್ಳೆಯ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು. ಒಳ್ಳೆಯ ಕರ್ಮದ ಫಲ ಒಳ್ಳೆಯದು, ಕೆಟ್ಟ ಕರ್ಮದ ಫಲ ಕೆಟ್ಟದ್ದು. ಹಾಗಾಗಿ ಅದನ್ನು ನಾವು ಅನುಭವಿಸಿದಾಗ ನಮ್ಮ ಕರ್ಮ ಕಳೆಯುವಂಥದ್ದು. ಹಾಗಾದರೆ ನಮಗೆ ಯಾವುದು ಬೇಕು? ಒಳ್ಳೇದು ಬೇಕೋ ಕೆಟ್ಟದ್ದು ಬೇಕೋ? ಅದಕ್ಕೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡು ಇದೆಯಂತೆ. ಹಿಂದೆ ಯಮನ ಹತ್ರ ನಚಿಕೇತ ಪ್ರಶ್ನೆ ಕೇಳ್ತಾನೆ, ನಿನಗೆ ಶ್ರೇಯಸ್ಸು ಬೇಕೋ ಪ್ರೇಯಸ್ ಬೇಕೋ? ಯಾವುದು ಬೇಕು ಅಂತ ಕೇಳ್ತಾನೆ. ಅಂದರೆ ಶ್ರೇಯಸ್ಸು ಪ್ರೇಯಸ್ಸು ಅಂತಂದರೆ ಅದು ಈ ಲೋಕಕ್ಕೆ ಮಾತ್ರ ಸ್ಥೀಮಿತವಾಗಿತ್ತು. ಶ್ರೇಯಸ್ಸು ಅಂದರೆ ಯಾವಾಗಲೂ ಬರತಕ್ಕಂಥದ್ದು. ಅದೇ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ ಅದು. ಯಾಕೆಂದರೆ ಯಾವ ರೀತಿಯಲ್ಲಿ ನಮಗೆ 14 ಲೋಕಗಳು ಇದ್ದ ಹಾಗೆ 14 ಲೋಕ ಇದೆಯಂತೆ. ನಾವು ಭೂಲೋಕದಲ್ಲಿದ್ದೇವೆ. ಆದರೆ ಎಲ್ಲ ಲೋಕಕ್ಕೂ ಬರತಕ್ಕಂಥದ್ದು ಅದೇ ಭಗವಂತನ ಜ್ಞಾನ. ಬೇರೆ ಯಾವುದೇ ಜ್ಞಾನ ಎಲ್ಲ ಲೋಕಕ್ಕೂ ಬರುವುದಿಲ್ಲ. ವಿಜ್ಞಾನ ಬರೋದು ಎಲ್ಲಿಗೆ? ಅದು ಭೂಲೋಕಕ್ಕೆ ಮಾತ್ರ ವಿಜ್ಞಾನ. ಅದು ಯಾವುದೇ ರೀತಿಯಾದಂಥ ಚಂದ್ರನಲ್ಲಿ ಹೋಗಿ ಬರಲಿ, ಸೂರ್ಯನಲ್ಲಿ ಹೋಗಿ ಬರಲಿ, ಅಥವಾ ಮಂಗಳನಲ್ಲಿ ಹೋಗಿ ಬರಲಿ, ಎಲ್ಲೇ ಹೋಗಿ ಬಂದರೂ ಕೂಡ ಅದಷ್ಟೇ. ಅದೇನು ಸ್ವರ್ಗಲೋಕ ಅಲ್ಲ. ಅದು ಮಂಗಳ ಲೋಕ ಅಂತ ಸ್ವರ್ಗಲೋಕ ಅಲ್ಲ. ಅದು ಭೂಲೋಕಕ್ಕೆ ಸಂಬಂಧಪಟ್ಟಿದ್ದೇ ಲೋಕ. ಅದು ಅದಕ್ಕಿಂತ ಮೇಲೆ ಇದೆಯಂತೆ. ಅದಕ್ಕಿಂತ ಮೇಲೆ 7 ಲೋಕ, ಭೂಮಿಗಿಂತ ಕೆಳಗಡೆ 7 ಲೋಕ, ಒಟ್ಟು 14 ಲೋಕ. 14 ಲೋಕದಲ್ಲಿ ನಾವು ಎಷ್ಟೇ ಜ್ಞಾನ ಪಡ್ಕೊಂಡಿದ್ದೇವೆ, ನಾವು ಇಷ್ಟ ಆವಿಷ್ಕಾರ ಮಾಡಿ ಆಯಿತು, ಇಷ್ಟೆಲ್ಲ ಕಂಡಾಯಿತು ಅಂತಾದರೂ ಅದು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ. ಅದು ಬೇರೆ ಲೋಕಕ್ಕೆ ಬರೋದಿಲ್ಲ. ಬೇರೆ ಲೋಕಕ್ಕೆ ಬರೋದಾಗಿದ್ದರೆ ಈ ಪ್ರಾಣವನ್ನು ಬಿಟ್ಟವರು ನಮಗವರು ಹೇಳ್ತಿದ್ರು, ಇಲ್ಲಿ ಹೀಗೆ ನಡೀತಾ ಇದೆ. ಯಾಕೆಂದರೆ ಎಲ್ಲವೂ ಈಗ ಒಂದು ಪ್ರದೇಶದಿಂದ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಅಲ್ಲೂ ನೋಟಿನ ಬದಲಾವಣೆ ಇದೆ. ಈ ನೋಟಲ್ಲಿ ಅಮೇರಿಕಾದಲ್ಲಿ ನಡೆಯುವುದಿಲ್ಲ, ಅಥವಾ ಬೇರೆ ಯಾವುದೋ ಇಂಗ್ಲೆಂಡ್, ರಷ್ಯನ್, ಬೇರೆ ಯಾವುದೋ ದೇಶಕ್ಕೆ ನಡೆಯುವುದಿಲ್ಲ. ಹಾಗೆ ಇದು ಕೂಡ ಹಾಗೆ. ಇಲ್ಲಿ ನಾವು ಇದು ಎಲ್ಲವನ್ನು ಇಲ್ಲೇ ಬಿಡಬೇಕು. ಅದನ್ನು ನಾವು ಬಿಡಲಿಲ್ಲ ಅಂದರೂ ಅದು ಬಿಡಿಸ್ತದೆ ನಮ್ಮನ್ನು. ಅದು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಅದಕ್ಕೋಸ್ಕರವಾಗಿ ನಾವು ಆ ಭಗವಂತನ ಜ್ಞಾನ ಹೇಳತಕ್ಕಂತೆ. ಯಾಕಂದರೆ ಈ ಕತ್ತಲೆಯಿಂದ ನಾವು ಬೆಳಕಿನ ಕಡೆಗೆ ಹೋಗಬೇಕು. ಈಗ ನಾಳೆ ಬೆಳಗ್ಗೆ ಯುಗಾದಿ ಬರ್ತದೆ. ಯುಗಗಳೇ ಕಳೀತು. ಯುಗ ಕಳೆದರೂ ಕೂಡ ಯುಗಾದಿ ಮತ್ತೆ ಬರುತ್ತದೆ. ಅಂದರೆ ಇಷ್ಟು ಯುಗ ಆದರೂ ಕೂಡ ನಾವಿನ್ನೂ ಬದಲಾವಣೆ ಆಗಲಿಲ್ಲ. ನಾವು ಬದಲಾವಣೆ ಆಗಬೇಕು ಅಂತಲೇ ಯುಗಾದಿ ಮತ್ತೆ ಬರ್ತಾ ಇರೋದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಭೂ ವ್ಯವಹಾರ ಅಂಥವರಿಗೆ ಲಾಭ ಆಗತಕ್ಕಂಥದ್ದು. ಯಜ್ಞವನ್ನು ಮಾಡುವಂಥ ಯೋಗ ಇದೆ ಇವತ್ತು. ಅಂದರೆ ಶನೇಶ್ವರನ ಬದಲಾವಣೆಯೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಶನಿ ಶಾಂತಿ ಹೋಮ, ಪೂಜೆ, ದಾನ, ಧರ್ಮ ಇದನ್ನೆಲ್ಲ ಇವತ್ತು ಮಾಡಬಹುದು. ಯಾಕಂದರೆ ಯಾರಿಗೆ ಶಕ್ತಿ ಇದೆಯೋ ಅಂಥವರು ದಾನವನ್ನು ಮಾಡಬೇಕು. ನನ್ನ ಹತ್ರ ಶಕ್ತಿ ಇಲ್ಲ ಅಂತಾದರೆ ಎನ್ನ ಕಾಲೇ ಕಂಬ ದೇಹವೇ
ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಸುಖದ ವಾತಾವರಣ, ಇವತ್ತು ಒಳ್ಳೆಯ ರೀತಿಯಾದಂಥ ಸಂತೋಷದ ವಾತಾವರಣ ಇರತಕ್ಕಂಥದ್ದು, ಪೂಜಾದಿಗಳನ್ನು ಮಾಡತಕ್ಕಂಥದ್ದು, ಮತ್ತು ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಮುಖದಲ್ಲಿ ಸೌಂದರ್ಯ ವೃದ್ಧಿ ಆಗತಕ್ಕಂಥದ್ದು. ಅಂದರೆ ಯಾಕಂದರೆ ನಮ್ಮ ಮನಸ್ಸು ಹಸನ್ಮುಖವಾಗಿದ್ದರೆ ಮುಖದಲ್ಲಿ ಕಲೆಗಳು ಇರ್ತದೆ. ಆ ನಮ್ಮ ಮನಸ್ಸು ಬೇಜಾರಾಗಿದ್ದರೆ ಮುಖದಲ್ಲಿ ಕೊಳೆಗಳು ಇರುತ್ತವೆ. ಕಲೆ ಕೊಳೆ ಎರಡು ವ್ಯತ್ಯಾಸ ಹಾಗದು ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಧನ ಲಾಭ ಆಗತಕ್ಕಂಥದ್ದು, ಮತ್ತು ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಮನೆಯಲ್ಲಿ ಪ್ರಾಣಿ ಪಕ್ಷಿಗಳ ಸಮೃದ್ಧಿ ಇರತಕ್ಕಂಥದ್ದು. ಅಂದರೆ ಪ್ರಾಣಿ ಪಕ್ಷಿ ಸಮೃದ್ಧಿ ಇರಬೇಕಂತೆ, ಅದರಿಂದಲೇ ನಾವು ಕೂಡ ಸಮೃದ್ಧವಾಗಿರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಅಥವಾ ಮನೆ ದೇವರ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿ, ಹೆಚ್ಚು ವ್ಯಯ, ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ವೈರಿಗಳ ಕಾಟ, ಹಾಗೆ ಆಲಸ್ಯದ ಸ್ವಭಾವ ಇರತಕ್ಕಂಥದ್ದು, ಅಣ್ಣ ತಂಗಿಯರಿಂದ ಸಹಾಯ ಕೂಡ ಸಿಗತಕ್ಕಂಥದ್ದು, ಅಕ್ಕನಿಂದ ಸಹಾಯ ಸಿಗತಕ್ಕಂಥದ್ದು. ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಹೊಟ್ಟೆಯಲ್ಲಿ ಸ್ವಲ್ಪ ಸಮಸ್ಯೆ, ತೊಂದರೆ ಬರತಕ್ಕಂಥದ್ದು, ಹೊಟ್ಟೆ ನೋವು ಇತ್ಯಾದಿ. ಒಡವೆ ವಸ್ತುಗಳನ್ನು ಖರೀದಿಸ್ತಕ್ಕಂಥ ಒಂದು ಮನಸ್ಸು ಬರತಕ್ಕಂಥದ್ದು, ಯಾಕಂದರೆ ಅಮಾವಾಸ್ಯೆ ಆಗಿರೋದ್ರಿಂದ ಅದನ್ನು ಆಭರಣವನ್ನು ಖರೀದಿ ಮಾಡಬಹುದು. ಹಾಗೆ ವ್ಯಾಪಾರದಿಂದ ಲಾಭ ಆಗತಕ್ಕಂಥದ್ದು, ಹಾಗೆ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ವ್ಯಾಪಾರಸ್ಥರಿಗೆ ಲಾಭ ಇರತಕ್ಕಂಥದ್ದು, ಮತ್ತು ಕೋರ್ಟ್ ಕಚೇರಿ ಇತ್ಯಾದಿಗಳಲ್ಲಿ ಜಯ ಇರತಕ್ಕಂಥದ್ದು, ದುಃಖದ ವಾತಾವರಣ, ಸ್ವಲ್ಪ ನೋವಾಗತಕ್ಕಂಥ ವಾತಾವರಣ ಇರತಕ್ಕಂಥದ್ದು, ಬಂಧ ಅಂದರೆ ನಮಗೆ ಯಾವುದೋ ರೀತಿ ಭಯ, ಹೆದರಿಕೆ, ಇದೆಲ್ಲ ಇವತ್ತಿನ ದಿವಸ ಇರತಕ್ಕಂಥದ್ದು. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಗುರು ಹಿರಿಯರಿಂದ ಸಲಹೆ, ಉತ್ತಮವಾದಂತಹ ಸಲಹೆ ಸಿಗತಕ್ಕಂಥದ್ದು, ಪಿತೃಗಳ ಪೂಜೆ ಮಾಡತಕ್ಕಂಥ ಒಂದು ಆಲೋಚನೆ ಬರತಕ್ಕಂಥದ್ದು, ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥದ್ದು, ಬೆಲೆ ಬಾಳುವ ವಸ್ತುಗಳ ಅಪಹರಣ ಆಗತಕ್ಕಂಥದ್ದು ಅಥವಾ ಕಳೆದು ಹೋಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ಮಾವನಿಂದ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು ಅಥವಾ ಮನಸ್ಸಿಗೆ ಬೇಜಾರ ಆಗತಕ್ಕಂಥದ್ದು. ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ಆಯುಷ್ಯ ಸ್ವಲ್ಪ ಕ್ಷೀಣಿಸತಕ್ಕಂಥದ್ದು, ಅಂದರೆ ಮನಸ್ಸು ಚಾಂಚಲ್ಯದಿಂದ ಇರತಕ್ಕಂಥದ್ದು, ಹಾಗೆ ಮನಸ್ಸು ಬೇಜಾರಾಗತಕ್ಕಂಥದ್ದು. ಹಾಗಾಗಿ ಯಾಕೆಂದರೆ ಅಮಾವಾಸ್ಯೆಯ ವಾತಾವರಣ ಇರೋದರಿಂದ ಸ್ವಲ್ಪ, ಯಾಕೆಂದರೆ ಮೋಡ ಕವಿದ ವಾತಾವರಣದಂತೆ, ಅಂದರೆ ನಮಗೆ ನಾವು ಭಯ ಪಡಬೇಕಾದ್ದೇನಿಲ್ಲ. ಇಲ್ಲಿ ನಾವು ಭಯದಿಂದ ಹೊರಗಡೆ ಬರಬೇಕು ಅಂತಾದರೆ ಏನು ಮಾಡಬೇಕು ಅಂತಾದರೆ ನಾವು ಸ್ವಲ್ಪ ಧ್ಯಾನವನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ಧ್ಯಾನವನ್ನು ಮಾಡುವುದರಿಂದ ಏನಾಗ್ತದೆ ಅಂತಂದರೆ ಶಕ್ತಿ ಬರ್ತದೆ. ಶಕ್ತಿ, ಯಾಕೆಂದರೆ ಮಾನಸಿಕವಾಗಿ ಶಕ್ತಿ ಬರ್ತದೆ. ಮನಸ್ಸಿದ್ದಲ್ಲಿ ಮಾರ್ಗ, ಮನಸ್ಸೇ ಇಲ್ಲ ಅಂದ್ರೆ ಮಾರ್ಗನೇ ಇಲ್ಲ. ಅಂದರೆ ನಾವು ಮನಸ್ಸು ಬೇಕು. ಆ ಮನಸ್ಸು ನಮಗೆ ಬರಬೇಕು ಅಂದರೆ, ಯಾಕಂದರೆ ಅದಕ್ಕೆ ನಾವು ನೀರಿಗೆ ಇಳಿದಂತೂ ಈಜು ಬರೋದಿಲ್ವಂತೆ. ನಾವು ಈಜಬೇಕು ಅಂದರೆ ಈಜು ಬರೋದಿಲ್ಲ, ನೀರಿಗೆ ಇಳಿಬೇಕು, ಆವಾಗಲೇ ಅವನು ಈಜಾಡೋದು. ಹಾಗೆ ನಮ್ಮ ಮನಸ್ಸೇ ಇಲ್ಲ ಅಂತಾದರೆ ನಮಗೆ ಯಾವುದೇ ದಾರಿ ಕಾಣೋದಿಲ್ಲ. ಇಲ್ಲ, ನಮಗೆ ಇವತ್ತೇನೂ ಕೆಲಸ ಬೇಡ, ಏನೂ ಬೇಡ ಅಂತಿದ್ದರೆ ಅಂಥವನಿಗೆ ಏನೂ ಕಾಣೋದಿಲ್ಲ. ಇಲ್ಲ, ಅವನು ನಾನೇನಾದರೂ ಸಾಧನೆ ಮಾಡಬೇಕು, ನಾನು ಕೂಡ ಎಲ್ಲರಾಗೆ ನಾನು ಇರಬೇಕು ಅಂತಾದರೆ ಅವನಿಗೆ ದಾರಿ ಕಾಣುತ್ತದೆ. ಅದಕ್ಕೆ ಈಗ ಹಿಂದೆಲ್ಲ ಕೃಷಿ ಕೆಲಸ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಈಗಲೂ ಕೆಲವು ಜನ ಮಾಡ್ತಾರೆ, ಆದರೆ ಎಲ್ಲರೂ ಕೂಡ ಕೃಷಿಯನ್ನು ಮಾಡ್ತಿದ್ರು. ಎಲ್ಲರ ಮನೆಯಲ್ಲೂ
ಜಮೀನು ಇತ್ತಿತ್ತು, ಈಗ ಇರ್ತಿತ್ತು ಹೇಳುವಂಗೆ ಆಗ್ಬಿಟ್ಟಿದೆ. ನಮ್ಮ ಮನೆಯಲ್ಲೇ ಜಮೀನಿದ್ರು ಕೂಡ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆ ಕೃಷಿಯನ್ನು ಮಾಡು ಅಂತ ಹೇಳ್ತಾರೆ. ಕೃಷಿ ಅಂದರೆ ಏನದು? ಅದಕ್ಕೆ ರಜೆನೇ ಇಲ್ಲ. ಮಳೆಗಾಲದಲ್ಲಿ ಮಳೆಗಾಲದ ಕೆಲಸ, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದ ಕೆಲಸ, ಚಳಿಗಾಲದಲ್ಲಿ ಚಳಿಗಾಲದ ಕೆಲಸ, ಅಂದ್ರೆ ರಜೆನೇ ಇಲ್ಲ. ಈಗ ಬೇರೆ ಎಲ್ಲ ನಿಮ್ಮ ಆಫೀಸಿಗೆ ಅವರಿಗೆ ಇವರಿಗೆ ಎಲ್ಲರಿಗೂ ರಜೆ ಇದೆ, ಆದರೆ ಕೃಷಿಕರಿಗೆ 365 ಇಂಟು 24x7 ಇದ್ದಂಗೆ ಕೆಲಸ. ಇಲ್ಲಿ ರಜೆನೇ ಇಲ್ಲ. ಅಂದರೆ ಹಾಗಿರಬೇಕು. ಯಾಕಂದರೆ ನಮ್ಮ ಇಂದ್ರಿಯಲ್ಲೂ ಕೂಡ ಹಾಗೇ ಇದೆಯಂತೆ. ನಾವು ರಜೆ ಅಂತ ತಿಳ್ಕೊಳ್ತೇವೆ, ಆದರೆ ಯಾವತ್ತು ರಜೆ ಇದೆ ನಮಗೆ? ಯಾವತ್ತೂ ರಜೆ ಇಲ್ಲ. ಕಣ್ಣು ಒಂದು ಮುಚ್ಚಿರ್ಬೋದು ರಾತ್ರಿ ವೇಳೆಯಲ್ಲಿ, ಅಷ್ಟೇ ಬಿಟ್ಟರೆ ಬೇರೆ ಎಲ್ಲ ಅದ್ರ ಕೆಲಸ ಮಾಡ್ತಾ ಇರ್ತದೆ. ಹೃದಯ ಉಸಿರಾಟ, ರಕ್ತ ಚಲನೆ ಆಗ್ತಾ ಇರ್ತದೆ. ಇನ್ನೇನಾಯ್ತು ಹಂಗಾದ್ರೆ? ವಿಶ್ರಾಂತಿ ಅಂದರೆ ಯಾವುದಕ್ಕೂ ಕೂಡ ವಿಶ್ರಾಂತಿ ಇಲ್ಲವಂತೆ. ವಿಶ್ರಾಂತಿ ಹೇಳೋದು ಇಲ್ಲ ನಮಗೆ. ನಮ್ಮ ಈ ಶರೀರಕ್ಕೆ ನಿದ್ರೆಯ ಅವಶ್ಯಕತೆ ಇಲ್ಲವಂತೆ. ನಿದ್ರೆಯ ಅವಶ್ಯಕತೆ, ಹಿಂದೆ ಶಿರಡಿ ಸಾಯಿಬಾಬರು ಅವರು ನಿದ್ರೆನೇ ಮಾಡೋದಿಲ್ಲ ಆಗಿತ್ತಂತೆ, ಯಾವಾಗಲೂ ಎಚ್ಚರ. ಅದಕ್ಕೆ ಯೋಗಿಯ ಹಗಲು. ಯಾಕಂದರೆ ಯೋಗಿ ಅವನು ರಾತ್ರಿ ಎಚ್ಚೆತ್ಕೊಂಡಿರ್ತಾನಂತೆ, ಅದಕ್ಕೆ ಯೋಗಿ ಅವನು. ಈಗ ನಾವೆಲ್ಲ ರಾತ್ರಿ ಮಲ್ಕೊಂಡ್ರೆ ಯೋಗಿಗಳು ರಾತ್ರಿ ಎದ್ದಿರ್ತಾರೋ. ಯಾಕೆಂತಂದರೆ ಅವ್ರಿಗೆ ಯಾವತ್ತೂ ಕೂಡ, ಹಾಗಾಗಿ ನಿದ್ರೆ ಯಾವಾಗ ಬರ್ತದೆ ಅದು? ಅದಕ್ಕಾಗಿ ಧ್ಯಾನವನ್ನು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ನಿದ್ರೆಯ ಅವಶ್ಯಕತೆ ಹೆಚ್ಚು ಇರುವುದಿಲ್ಲವಂತೆ. ಆ ಧ್ಯಾನದಲ್ಲೇ ನಿದ್ರೆ ಅಂದರೆ, ಹಾಗಾದರೆ ನಿದ್ರೆ ಅಂದರೆ ಏನು? ನಿದ್ರೆ ಅಂದರೆ ಏನು ಹಾಗಾದರೆ? ನಿದ್ರೆ ಅಂದರೆ ವಿಶ್ರಾಂತಿ. ಆ ಶರೀರಕ್ಕೆ ಯಾವಾಗ ಬೇಕೋ ಅದು ತಗೊಳ್ತದೆ ಅಂತೆ. ನಾವು ಕೊಡಬೇಕು ಇಲ್ಲ ಅದಕ್ಕೆ. ಅದು ಆ ಧ್ಯಾನವನ್ನು ಮಾಡಿದಾಗ ಅದಕ್ಕೆ ಬೇಕಾದಂಥ ವಿಶ್ರಾಂತಿ ಅದು ಪಡೆದುಕೊಳ್ತದೆ. ಹಾಗಾಗಿ ಯಾಕೆಂತಂದರೆ ಇದು ಯಾಕೆ ಬಂತು ಅಂತಂದರೆ, ಇದು ನಾವು ಭಯಪಡಬಾರದು ಹೇಳೋ ದೃಷ್ಟಿಯಿಂದ ಧ್ಯಾನವನ್ನು ಮಾಡತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜನರಲ್ಲಿ ವಿರೋಧ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಒಂದು ಮಾತಿನಿಂದ ಯಾರೋ ಒಂದು ಮಾತು ಹೇಳ್ತಾರಂತೆ, ನಮಗೆ ಮನಸ್ಸಿಗೆ ಬೇಜಾರಾಗೋದು, ಅಥವಾ ನಾವು ಏನೋ ಹೇಳಿದಾಗ ಅವರಿಗೆ ಬೇಜಾರಾಗತಕ್ಕಂಥದ್ದು. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಮೌನವಾಗಿರೋದು ಒಳ್ಳೆಯದು. ಹಾಗೆ ಸ್ವಲ್ಪ ಮಾನಹಾನಿ ಅಂದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತಕ್ಕಂಥದ್ದು. ಹಾಗೆ ಸ್ಥಾನಪಲ್ಲಟ ಇರೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗತಕ್ಕಂಥ, ಅಥವಾ ಸ್ವಲ್ಪ ಅಲೆದಾಡುವಂಥ ವಾತಾವರಣ ಇರತಕ್ಕಂಥದ್ದು ಇವತ್ತಿನ ದಿವಸ. ಅಂದರೆ ನಮ್ಮ ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ. ಬೇರೆ ಯಾವುದೋ ಕಾರಣಕ್ಕೆ ನಾವು ಓಡಾಡುವಂಥ ಒಂದು ಸಂದರ್ಭ ಬರತಕ್ಕಂಥದ್ದು. ಹಾಗಾಗಿ ಆಯುಷ್ಯ ಸೂಕ್ತ ಪಾರಾಯಣವನ್ನು ಮಾಡುವುದರಿಂದ, ಯಾಕಂದರೆ ಆಯುಷ್ಯ ಸೂಕ್ತ ಪಾರಾಯಣ ಆಯುಷ್ಯವನ್ನು ವೃದ್ಧಿ ಮಾಡತಕ್ಕಂಥದ್ದು. ಹಾಗೆ ಧ್ಯಾನ ಹೇಳತಕ್ಕಂಥದ್ದು, ಪ್ರಾಣಾಯಾಮ ಹೇಳತಕ್ಕಂಥದ್ದು, ಅದು ಕೂಡ ಆಯುಷ್ಯ ವೃದ್ಧಿ ಮಾಡತಕ್ಕಂಥದ್ದು. ಅದಕ್ಕೆ ಯಾಕಂದರೆ ಈಗ ತುಂಬ ಕಡಿಮೆ ವಯಸ್ಸು, ಕೋತಿಗೂ ತುಂಬ ಕಡಿಮೆ ವಯಸ್ಸಂತೆ. ಯಾಕೆಂದರೆ ಅದು ಚಂಚಲ, ಅದು ಈ ಕ್ಷಣ ಇಲ್ಲಿ ಕುಂತಂಗೆ ಅದು ಕೂತ್ಕೊಳ್ಳೋದಿಲ್ಲ. ಅದು ಹಾಗೆ ಯಾರು ಸಿಟ್ಟು ಮಾಡ್ಕೊಳ್ತಾರೋ, ಯಾರು ಮಾತ್ಸರ್ಯ ಮಾಡ್ಕೊಳ್ತಾರೋ ಅಂಥವರಿಗೆ ಆಯುಷ್ಯ ಕ್ಷೀಣ ಆಗ್ತದೆಯಂತೆ. ಯಾಕಂದರೆ ಅದಕ್ಕಾಗಿ ಸಿಟ್ಟು ತನಗೆ ವೈರಿ ಅಂತ ಹೇಳಿತ್ತು. ಈಗ ಸಿಟ್ಟು ಮಾಡ್ಕೊಂಡ್ರೆ ಯಾರಿಗೂ ಅದು ಸಮಸ್ಯೆ ಆಗತಕ್ಕಂಥದ್ದು, ಯಾರಿಗೆ ಹಾನಿ ಆಗತಕ್ಕಂಥ ಸಿಟ್ಟು ಮಾಡ್ಕೊಂಡವರಿಗೆ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಮೌನವಾಗಿ ಇದ್ದುಕೊಂಡು ಧ್ಯಾನವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಆಗತಕ್ಕಂಥದ್ದು. ಹಾಗೆ ಪತಿ ಪತ್ನಿಯಲ್ಲಿ ಇವತ್ತಿನ ದಿವಸ ಅವರು ಸಂತೋಷದಿಂದ ಇರತಕ್ಕಂಥದ್ದು. ಅಂದರೆ ಏನೋ ಒಂದು ದಿವಸ ನಿನ್ನೆ ಏನೋ ಜಗಳ ಆಗಿತ್ತು ಅಂತ ಇವತ್ತು ಸಂತೋಷ. ಯಾಕಂದರೆ ಈ ಮನಸ್ಸು ಹೇಳತಕ್ಕಂಥದ್ದು ಇವತ್ತು ಇದ್ದಂಗೆ ನಾಳೆ ಇರೋದಿಲ್ಲ. ಅದು ಚೇಂಜ್, ಅಂದರೆ ಬದಲಾವಣೆ ಆಗ್ತಾ ಇರ್ತದೆ. ಯಾವ ರೀತಿ ಪರಿವರ್ತನೆಯೇ ಜಗದ ನಿಯಮ ಅಂತ ಏನು ಹೇಳಿದ್ದಾರೆ, ಹಾಗೆ ಪರಿವರ್ತನೆ ಆಗ್ತಾ ಇರ್ತದೆಯಂತೆ. ಹಾಗಾಗಿ ಇವತ್ತಿನ ದಿವಸ ನಾವು ವಿಶೇಷವಾಗಿ
ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡತಕ್ಕಂಥದ್ದು ಅಥವಾ ವೇದ ಪಾರಾಯಣವನ್ನು ಮಾಡತಕ್ಕಂಥದ್ದು ಅಥವಾ ಅದಕ್ಕೆಲ್ಲ ಸ್ವಲ್ಪ ಒಳ್ಳೆಯ ಕೆಲಸಕ್ಕೆ ಸ್ವಲ್ಪ ವಿಘ್ನಗಳು ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಯಾತ್ರೆಗೆ ಇವತ್ತಿನ ದಿವಸ ಸ್ವಲ್ಪ ಯಾತ್ರಾರ್ಥಿಗಳಿಗೆ ತೊಂದರೆ ಬರತಕ್ಕಂಥದ್ದು. ಅಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ, ಶನಿವಾರ ಆಗಿರೋದ್ರಿಂದ ಯಾತ್ರೆ ವಿಶೇಷವಾಗಿ ಇವತ್ತು ಮಾಡಲೇಬಾರದು. ಹಾಗೆ ಗೋಸೇವೆ ಅಥವಾ ಗೋಸೇವೆ ಮಾಡತಕ್ಕಂಥದ್ದು ಮತ್ತು ಗೋಗ್ರಾಸ ಕೊಡತಕ್ಕಂಥದ್ದು ಇದನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ ಸ್ವಲ್ಪ ಅಸ್ವಸ್ಥರಾಗುವಂಥ ಸಾಧ್ಯತೆ, ಅಂದರೆ ನಿಶ್ಶಕ್ತಿ. ನಾವು ಎಷ್ಟೇ ಆಹಾರವನ್ನು ಸ್ವೀಕಾರ ಮಾಡಿದ್ರೂ ಕೂಡ ಅಲ್ಲಿ ಸ್ವಲ್ಪ ಬಲ ಕಡಿಮೆ ಆಗತಕ್ಕಂಥದ್ದು, ಅದು ಬೇರೆ ಬೇರೆ ಕಾರಣಕ್ಕೆ. ಹಾಗೆ ಶತ್ರುಗಳ ಕಾಟ, ನಮ್ಮ ಒಳಗೂ ಶತ್ರುಗಳ ಕಾಟ, ಹೊರಗೂ ಕೂಡ ಸ್ವಲ್ಪ ಶತ್ರುಗಳ ಕಾಟ ಇರತಕ್ಕಂಥದ್ದು. ಹಾಗೆ ಯಾವುದೇ ರೀತಿಯಾದಂಥ ಪ್ರಯೋಗವಾದ ಆಗಿದೆಯೋ ಹೇಳತಕ್ಕಂಥ ಒಂದು ಸಂಶಯ ಬರತಕ್ಕಂಥದ್ದು. ಯಾಕಂದರೆ ಯಾರೋ ನಮಗೆ ಏನೋ ಮಾಡಿದ್ದಾರೆ ಹೇಳುವಂಥ ಒಂದು ಸಂಶಯ. ಯಾರೂ ಏನು ಮಾಡಲಿಲ್ಲ, ಆದರೆ ಸಂಶಯ. ಅದಕ್ಕೆ ಸಂಶಯ ಆತ್ಮ ವಿನಶ್ಯತಿ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಸಂಶಯ ಹೇಳತಕ್ಕಂಥದ್ದು ಅದು ಯಾವತ್ತೂ ಕೂಡ ಒಳ್ಳೆಯದಲ್ಲವಂತೆ, ಯಾರಿಗೂ ಒಳ್ಳೆಯದಲ್ಲ, ಯಾವತ್ತೂ ಒಳ್ಳೆಯದಲ್ಲ ಸಂಶಯ ಹೇಳತಕ್ಕಂಥದ್ದು. ಹಾಗಾಗಿ ಹೆಂಡತಿಯಿಂದ ವಿರೋಧ ಬರತಕ್ಕಂಥದ್ದು. ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ, ಇವತ್ತು ಮಕರ ರಾಶಿಯವರಿಗೆ ಸ್ವಲ್ಪ ಎಲ್ಲ ಸಂತಾನ ಭಾಗ್ಯ ಇರತಕ್ಕಂಥದ್ದು, ಹಾಗೆ ಓದುವಂತಹ ಹವ್ಯಾಸ ಇರತಕ್ಕಂಥದ್ದು, ಮಂತ್ರ ಶ್ಲೋಕಗಳ ಪಠನ ಮಾಡತಕ್ಕಂಥ ಸಾಧ್ಯತೆ, ಹಾಗೆ ವಸ್ತು ಕಳವ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ಸ್ವಲ್ಪ ಪೆಟ್ಟಾಗತಕ್ಕಂಥದ್ದು. ಅಂದರೆ ಆದಷ್ಟು ವಾಹನವನ್ನು ಸಂಚಾರ ಮಾಡುವಾಗ ಅಥವಾ ನಡೆದಾಡುವಾಗ ಆದಷ್ಟು ಹಾಗೆ ಜಾಗ್ರತೆಯಿಂದ ನಾವು ಚಲಿಸುವಂಥದ್ದು, ಓಡಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ರುದ್ರಾಭಿಷೇಕ ಪಾರಾಯಣವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತು ನಾವು ಮನೆ ಕಟ್ಟುವ ಒಂದು ಆಲೋಚನೆ ಬರತಕ್ಕಂಥದ್ದು, ಮತ್ತು ಒಳ್ಳೆಯ ಒಂದು ಶುಭ ಕೆಲಸ, ಯಾವುದೇ ರೀತಿಯಾದಂಥ ಜಮೀನನ್ನು ಖರೀದಿ ಮಾಡಬೇಕು, ಹೀಗೆ ಒಳ್ಳೆಯ ಒಂದು ಶುಭ ಆಲೋಚನೆ ಬರತಕ್ಕಂಥದ್ದು. ಹಾಗೆ ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ದೇವಾಲಯ ನಿರ್ಮಾಣ ಮತ್ತು ಒಳ್ಳೆಯ ದಾನ ಧರ್ಮ ಮಾಡುವಂಥ ಒಂದು ಇವತ್ತಿನ ದಿವಸ ಸನ್ನಿವೇಶ, ಒಳ್ಳೆಯ ರೀತಿಯಲ್ಲಿ ನಮಗೆ ಆ ಒಂದು ಅನುಕೂಲಕರವಾದಂಥ ವಾತಾವರಣ ಇರತಕ್ಕಂಥದ್ದು. ಹಾಗೆ ಸ್ವಲ್ಪ ಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವ ಒಂದು ಸ್ವಭಾವನೂ ಕೂಡ ಇದೆ. ಯಾಕಂದರೆ ನಮಗೆ ಯಾರೋ ತೊಂದರೆ ಕೊಟ್ಟಿದ್ದಾರೆ ಅಂತ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಹೇಳತಕ್ಕಂಥ ಮನಸ್ಸು ಬರತಕ್ಕಂಥದ್ದು ಕೆಲವೊಬ್ಬರಿಗೆ ಮಾತ್ರ. ಆದರೆ ಆ ರೀತಿ ಮನಸ್ಸು ಒಳ್ಳೆಯದಲ್ಲ. ನಮಗೂ ತೊಂದರೆ ಕೊಟ್ಟರು ನಾವು ಅದನ್ನು ಸಹಿಸಿ ಅವರಿಗೆ ಉಪಕಾರವನ್ನೇ ಬಯಸುವಂಥದ್ದೇ. ಅದಕ್ಕೆ ಅವರಿಗೂ ಕೂಡ ಒಳ್ಳೆಯದಾಗಲಿ, ಶತ್ರುಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತಕ್ಕಂಥದ್ದು ಆ ಒಂದು ಮನಸ್ಸು ನಮಗೆ ಬರಬೇಕಂತೆ. ಹಾಗಾಗಿ ದುರ್ಗಾ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ಅಣ್ಣ ತಮ್ಮಂದಿರದಲ್ಲಿ ಸ್ನೇಹ ಇರತಕ್ಕಂಥದ್ದು, ಹಾಗೆ ಯೋಧರು ಸೈನಿಕರಿಗೆ ಇವತ್ತಿನ ದಿವಸ ಅನುಕೂಲಕರವಾದಂಥ ವಾತಾವರಣ ಇರತಕ್ಕಂಥದ್ದು, ಹಾಗೆ ಒಳ್ಳೆಯ ಆರೋಗ್ಯ ಕೂಡ ಸುಧಾರಣೆ ಆಗತಕ್ಕಂಥದ್ದು, ಬುದ್ಧಿ ಸ್ವಲ್ಪ ಆಚೆ ಈ ಕಡೆ ಆಗಿರತಕ್ಕಂಥದ್ದು, ಬುದ್ಧಿ ಕೆಟ್ಟು ಹೋಗುವಂಥ ಸಾಧ್ಯತೆ. ಅಂದರೆ ಸಮಯಕ್ಕೆ ಸರಿಯಾದಂಥ ಒಂದು ಪ್ರಜ್ಞೆ ನಮಗೆ ಇವತ್ತಿನ ದಿವಸ ಸಿಗೋದಿಲ್ಲ, ಮನಸ್ಸು ಚಾಂಚಲ್ಯದಿಂದ ಇರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಮಾತುಕತೆ, ಯಾವುದೋ ರೀತಿಯಾದಂಥ ಸಂಧಾನ ವಿಫಲ ಆಗತಕ್ಕಂಥ ಸಾಧ್ಯತೆ, ಏನೋ ಜಗಳ ಆಗಿರ್ತದೆ ಯಾವುದೋ ಕಾರಣಕ್ಕೆ, ಅದನ್ನು ಪಡಿಸ್ಬೇಕು ಅಂತ ಹೋದಾಗ ಅದು ಸರಿಯಾಗಿ ಆಗೋದಿಲ್ಲ, ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ದರಿಂದ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲರೂ ಕೂಡ, ಎಲ್ಲ ರಾಶಿಯವರು ಕೂಡ ಶುಭ ಫಲವನ್ನು ಕಾಣಬಹುದು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಧಾರ್ಮಿಕ ಚಿಂತನೆಯ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇವತ್ತು ಯುಗಾದಿಯ ಅಮಾವಾಸ್ಯೆ ಇರುವಂಥದ್ದು. ಇನ್ನು ಈ ಒಂದು ಅಮಾವಾಸ್ಯೆಯ ವಿಶೇಷತೆ ಏನು, ಪೂಜೆ ಪುನಸ್ಕಾರಗಳನ್ನ ಯಾವ ರೀತಿ ಕೈಗೊಳ್ಬೇಕು ಗುರುಜಿಯವರು ತಿಳಿಸ್ಕೊಡ್ತಾರೆ. ವಿಶೇಷವಾಗಿ ಇವತ್ತು ಅಮಾವಾಸ್ಯೆ,
ಅಮಾವಾಸ್ಯೆ ಆಗಿರೋದರಿಂದ, ಯಾಕಂದರೆ ನಮಗೆ 5 ಯಜ್ಞವನ್ನು ಹೇಳಿದ್ದಾರೆ. ದೇವಯಜ್ಞ, ಪಿತೃಯಜ್ಞೋ, ಭೂತಯಜ್ಞೋ, ಮನುಷ್ಯಯಜ್ಞೋ, ಬ್ರಹ್ಮಯಜ್ಞ. ಹೀಗೆ 5 ರೀತಿಯಾದಂಥ ಯಜ್ಞವನ್ನು ನಾವು ಪ್ರತಿದಿನವೂ ಪ್ರತಿನಿತ್ಯವೂ ಮಾಡಬೇಕಂತೆ. ಯಾಕಂದರೆ ದೇವಯಜ್ಞ ಅಂದರೆ ದೇವರ ಪೂಜೆ. ಹಾಗೆ ಎರಡನೇದು ಪಿತೃಯಜ್ಞ. ಪಿತೃಯಜ್ಞ ಅಂದರೆ ತರ್ಪಣಗಳನ್ನು ಕೊಡತಕ್ಕಂಥದ್ದು. ಯಾರಿಗೆ ತಂದೆ ತಾಯಿ ಇರೋದಿಲ್ವೋ ಅಂಥವರು ತರ್ಪಣವನ್ನು ಕೊಡತಕ್ಕಂಥದ್ದು, ಅಥವಾ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥದ್ದು, ಅಥವಾ ಯಾತ್ರೆಗಳಲ್ಲಿ ಈಗ ಗಯಾ ಶ್ರಾದ್ದ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು. ಯಾಕಂದರೆ ಅಮಾವಾಸ್ಯೆ ದಿವಸ ಪಿತೃಗಳು ಅವರು ಕಾಯ್ತಾ ಇರ್ತಾರಂತೆ. ಯಾಕಂದರೆ ತನ್ನ ವಂಶಸ್ಥರು ಯಾರಾದರೂ ಕೂಡ ತಮಗೆ ಪಿಂಡ ಪ್ರದಾನ ಮಾಡತಕ್ಕಂಥವರು, ಅಥವಾ ತಿಲತರ್ಪಣವನ್ನು ಕೊಡತಕ್ಕಂಥವರು, ಅಥವಾ ದಾನವನ್ನು ಕೊಡತಕ್ಕಂಥವರು. ಯಾಕಂದರೆ ಈಗ ಎಲ್ಲರಿಗೂ ಕೂಡ ಅವಕಾಶ ಇರೋದಿಲ್ಲ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ, ಅಥವಾ ತರ್ಪಣವನ್ನು ಕೊಡಲಿಕ್ಕೆ, ಅಥವಾ ಕೊಡಿಸ್ಲಿಕ್ಕೆ ಜನ ಸಿಗೋದಿಲ್ಲ, ಯಾರು ಪುರೋಹಿತರು ಸಿಗೋದಿಲ್ಲ ಅಂತಾದರೆ. ಯಾಕಂದರೆ 4 ರೀತಿಯಾದಂಥ ಶ್ರಾದ್ದ ಇದೆಯಂತೆ. ಆ 4 ರೀತಿಯಾದ ಮೊದಲನೇದಾಗಿ ಪಿಂಡ ಪ್ರದಾನ ಮಾಡತಕ್ಕಂಥದ್ದು. ಹಾಗೆ ಎರಡನೇದು, ಅದನ್ನು ಪಿಂಡ ಪ್ರದಾನ ಮಾಡಲಿಕ್ಕೆ ಯಾರೂ ಸಿಗಲಿಲ್ಲ ಅಂತಾದರೆ ಎರಡನೇ ಶ್ರಾದ್ದ ಅಂತಂದರೆ ಸ್ವಯಂ ಪಾಕ. ಅಂದರೆ ಒಬ್ಬ ಬ್ರಾಹ್ಮಣನಿಗೆ ಒಂದು ಹೊತ್ತಿಗೆ ಏನು ಬೇಕೋ ಅದನ್ನು ಅವನು ಒಂದು ಹೊತ್ತಿನ ಊಟಕ್ಕೆ ಏನು ಬೇಕೋ ಅದನ್ನು ಕೊಡತಕ್ಕಂಥದ್ದು. ಅಕ್ಕಿ, ಬೇಳೆ, ತರಕಾರಿ, ಇದು ಸ್ವಯಂ ಪಾಕ. ಅದು ಶಕ್ತಿ ಇದ್ದಂಥವರು ಅದನ್ನು ಕೊಡಬಹುದು. ತಮ್ಮ ಪಿತೃಗಳ ಪ್ರೀತಿಗಾಗಿ, ಪಿತೃಗಳ ಸದ್ಗತಿಗಾಗಿ, ನಮ್ಮ ಕುಟುಂಬದ ಉದ್ಧಾರಕ್ಕಾಗಿ ನಾವು ಅದನ್ನು ಕೊಡಬಹುದು. ಇದನ್ನು ಆ ರೀತಿ ಸ್ವಯಂ ಪಾಕವನ್ನು ಕೊಡಬಹುದು. ಇನ್ನು ಮೂರನೇದಾಗಿ ಗೋಗ್ರಾಸ. ಬ್ರಾಹ್ಮಣರು ಯಾರು ಸಿಗಲಿಲ್ಲ ಅಂತಾದರೆ ಗೋಗ್ರಾಸವನ್ನು ಕೊಡತಕ್ಕಂಥದ್ದು. ಹಸುವಿಗೆ ಹುಲ್ಲು, ಹಿಂಡಿ ಇತ್ಯಾದಿಗಳನ್ನು ಕೊಡತಕ್ಕಂಥದ್ದು ಗೋ ಸೇವೆ. ಅದು ಕೂಡ ಯಾಕಂದರೆ 33 ಕೋಟಿ ದೇವತೆಗಳು ಎಲ್ಲರೂ ಕೂಡ ಹಸುವಿನಲ್ಲೇ ಇದ್ದಾರಂತೆ. ಅದರಲ್ಲಿ ಪಿತೃದೇವತೆಗಳು ಕೂಡ ಒಂದು. ಹಾಗೆ ಗೋಗ್ರಾಸ ಕೊಡುವುದರಿಂದ ಅವರು ತೃಪ್ತರಾಗ್ತಾರೆ. ಇನ್ನು 4ನೇ ರೀತಿ ಶ್ರಾದ್ದ, ಅದು ಯಾವುದೂ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ರೋದನ ಶ್ರಾದ್ದ ಅಂತ ಕರೆದಿದ್ದಾರೆ. ಅವನು ದಟ್ಟ ಅಡವಿಗೆ ಹೋಗಿ ಒಂಟಿ ಕಾಲಿನಲ್ಲಿ ನಿಂತುಕೊಂಡು ಹೀಗೆ ಕೈ ಮೇಲೆ ಹಿಡ್ಕೊಂಡು ಅವನು ನಮಸ್ಕಾರ ಮಾಡಿ ರೋದನ ಅಳುದಂತೆ. ಯಾಕಂದರೆ ನೀವು ನನಗೆ ಇಷ್ಟು ಹೊತ್ತು ಹೆತ್ತು ಸಾಕಿ ಎಲ್ಲ ಮಾಡಿದ್ರು ಕೂಡ ನನ್ನ ಕರ್ಮಕ್ಕೆ ಏನೂ ಕೊಡಲಿಕ್ಕೆ, ದಾನ ಕೊಡಲಿಕ್ಕೆ ಏನೂ ಇಲ್ಲ, ಕೈ ಕಾಲು ಎರಡೇ ನನ್ನ ಹತ್ರ ಇರೋದು, ಮತ್ತೇನೂ ಇಲ್ಲ. ಯಾವುದೇ ಈ ರೀತಿ ದುಸ್ಥಿತಿ ಬಂದೋಯ್ತು ನನ್ನ ಪೂರ್ವಜನ್ಮದ ಕರ್ಮದ ಕಾರಣದಿಂದ. ಹಾಗಾಗಿ ನಾನು ಕೊಡತಕ್ಕಂಥ ಈ ಕಣ್ಣೀರನ್ನೇ ನೀವು ಸ್ವೀಕಾರ ಮಾಡಿ ನಮಗೆ, ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿ. ಇದು ರೋದನ ಶ್ರಾದ್ದ. ಹೀಗೆ 4 ರೀತಿಯಾದಂಥ ಶ್ರಾದ್ದಗಳು ಇದ್ದಾವಂತೆ. ಹಾಗಾಗಿ ಶಕ್ತಿ ಇದ್ದವರು ದಾನ ಧರ್ಮ ಮಾಡತಕ್ಕಂಥದ್ದು, ಶಕ್ತಿ ಇಲ್ಲದೆ ಹೋದವರು ನಮಸ್ಕಾರದಿಂದ ಪಿತೃಗಳಿಗೆ ಪಿತೃಗಳಿಗೆ ನಮಸ್ಕಾರ ಮಾಡುವುದರಿಂದ ಪಿತೃಗಳ ಆಶೀರ್ವಾದ ಎಲ್ಲವೂ ಕೂಡ ಆ ಕುಟುಂಬಕ್ಕೆ ಸಿಗ್ತದೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ಆಗಿರೋದರಿಂದ ನಾವು ಆದಷ್ಟು ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಹಾಗೆ ಭಗವಂತನ ಸ್ಮರಣೆ, ವಿಷ್ಣು ಸಹಸ್ರನಾಮ ಪಾರಾಯಣ ಇವೆಲ್ಲವನ್ನು ಕೂಡ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಗುರೂಜಿಯವರಿಗೆ ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.